ಬಿಗ್ ಬಾಸ್ ಕಪ್ ಎತ್ಕೊಂಡ್ ಬರಿಲ್ಲ ಅಷ್ಟೇ, 7 ಕೋಟಿ ಜನಗಳನ್ನ ಮನ್ಸ್ ಗೆದ್ಕೊಂಡ್ ಬಂದಿದೀಯ. ವಿನ್ನರ್ ನೀನೆ. ಅಬ್ಸಲ್ಯೂಟ್ಲಿ. ಗೆಲುವು ಸೋಲ್ನ ಯಾರು ತಗೊಂತಾರೋ ಅವರು ಗೆಲುವಕ್ಕೆ ಅವ್ರು ತುಂಬಾ ಹತ್ರವಾಗಿರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಈ ಇದನ್ನ ನಾನು ಸೋಲು ಅಂತ ನಾನು ಹೇಳಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಡೇ 1 ಇಂದ ಡೇ ಲಾಸ್ಟ್, ಬಿಗ್ ಬಾಸ್ ಲಾಸ್ಟ್ ಅಂದ್ಬಿಟ್ಟು ಲೈಟ್ಸ್ ಆಫ್ ಮಾಡೋವರೆಗೂ ಯಾರು ಇರ್ತಾರೋ, ಯಾವುದೇ ಕಂಟೆಸ್ಟೆಂಟ್ ಇರ್ಬೋದು, ಟಾಪ್ 6 ಅಂತ ಏನ್ ಮಾಡಿದ್ರು ಈ ಸಲ ಸ್ಪೆಷಲ್ ಬಿಗ್ ಬಾಸ್ ಅಲ್ಲಿ 6 ಜನನು ವಿನ್ನರ್ರೆ. ಹೌದು. ಬಟ್ ಜನಗಳು ಓಟ್ಗೆ ಗೌರವ ಕೊಡಲೇಬೇಕು. 10 ಓಟಿಂದ ಗೆದ್ದಿದ್ರು ಗೆದ್ದಿರ್ತಾರೆ, 2 ಕೋಟಿ 1 ಓಟಲ್ಲಿ ಗೆದ್ದಿರ್ತಾರೆ. ಇವತ್ತು ನಾನು ಏನು ಗೆದ್ದಿದ್ದೀನಿ, ಎಲ್ಲರ ಮನ್ಸನ್ನು ಗೆದ್ದಿದ್ದೀನಿ. ಆಮೇಲೆ ಅದಕ್ಕಿಂತ ಬಹುಮುಖ್ಯ, ಇಡೀ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇನೆ ವೋಟಿಂಗ್ ಅಂತ ಹೇಳ್ಸ್ಕೊಂಡಿರೋ ಏಕೈಕ ವ್ಯಕ್ತಿ ವರ್ತೂರ್ ಸಂತೋಷನೇನೆ. ಒಂದು ದಿನದಲ್ಲಿ 34 ಲಕ್ಷ ಅಂತಂದ್ರೆ ಅದು ಸಾಧಾರಣ ವಿಚಾರ ಅಲ್ಲ. ಸುದೀಪ್ ಅಣ್ಣನೇ ಹೇಳ್ತಾರೆ ಇದೆಲ್ಲ ಫೈನಲ್ ಲಿಸ್ಟ್ ಬರ್ತಕ್ಕಂಥ ವೋಟ್ಸು ಅಂತ. ಅದರಲ್ಲೇ ಅರ್ಥ ಮಾಡ್ಕೊಬೇಕು ನಾನು ಅವತ್ತೇ ಗೆದ್ದೆ. ಇದನ್ನ ನಾನು ಹೆಂಗೆ ಸಂಭ್ರಮಾಚರಣೆ ಅಂತಂದ್ರೆ ನಿಮ್ಮ ಜೊತೆನೇ ಇದ್ದು ಮಾಡೋದು. ನಾನು ಇವತ್ತು ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಕರ್ನಾಟಕ ಅಕ್ಕಪಕ್ಕದ ರಾಜ್ಯದವ್ರು ಎಲ್ಲರೂ, ಇಡೀ ಭಾರತ, ಇಡೀ ನಮ್ಮ ಇವ್ರಿಗೆ ಎಲ್ರಿಗೂ ನಾನು ಕೃತಜ್ಞತೆ. ನಾನು ಯಾವತ್ತೂ ಚಿರುಋಣಿ ನಿಮಗೆ. ಅದು ಬಿಟ್ಟು ಇನ್ನೇನು ಹೇಳೋಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಯಾವತ್ತೂ ನಿಮ್ಮ ಮನೆ ಮಗನೇನೆ ಹೊರತು ಸಂತೋಷ. ಇನ್ನೊಂದು ಸಂತೋಷ್, ಈ ನೀನ್ ಬಿಗ್ ಬಾಸ್ ಒಳಗಡೆ ಹೋದಾಗ ಈಚೆ ಒಂದಷ್ಟು ಚೇಳಗಳು ಉಟ್ಕೊಂಡಿತ್ತು. ಆ ಚೇಳಗಳಿಗೆ ಏನ್ ಹೇಳ್ತೀಯ ನೀನು? ಅಣ್ಣ, ನಾನು ಹೇಳೋದು ಒಂದೇನೆ, ಕಾಲೈ ತಸ್ಮೈ ನಮಃ. ಇದರಲ್ಲಿ ತುಂಬಾ ಅರ್ಥಗರ್ಭಿತವಾಗೈತೆ. ಇವತ್ತು ನಾನು ಒಂದು ವೇದಿಕೆಗೆ ಹೋಗಿ ಬಂದೆ. ಅದು ವೇದಿಕೆ ಅನ್ನೋದಕ್ಕನ್ನ ಒಂದು ಚಕ್ರ ವ್ಯೂಹ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ನಮ್ಮವ್ರನ್ನ ಬಿಟ್ಟು, ಫೋನ್ ಬಿಟ್ಟು, ಒಂದು ಬಾಂಡಿಂಗು ಏನೂ ಇರಲ್ಲ ಅಲ್ಲಿ ಒಂದು ಧ್ವನಿ ಬರುತ್ತಣ್ಣ. ಆ ಧ್ವನಿಗೆ ಅನುಗುಣವಾಗಿ ನಾವು ನಡ್ಕೊತಾ ಇದ್ರಿ. ಬೆಳಿಗ್ಗೆ ಯಾವುದೋ ಒಂದು ಹಾಡು ಬರುತ್ತೆ, ಹಾಡು ಬಂದಾಗ ಇವಾಗ ಎಚ್ಚರ ಆಗ್ಬೇಕು ನಾವು ಅಂತ. ನಾವೆಲ್ಲೋ ಹಿಂಗೆ ಮಲಗಿದಾಗ ನಾಯಿ ಸೌಂಡ್ ಬರುತ್ತೆ, ನೀವು ಮಲ್ಗಂಗಿಲ್ಲ ಅಂತ. ಆ ಇದರಲ್ಲಿ ಇದ್ದು ಬಂದೆ ನಾನು. ಅಲ್ಲಿ ಜೀವನದಲ್ಲಿ ಯಾರಾದರೂ ಬಿಗ್ ಬಾಸ್ ಆಪರ್ಚುನಿಟಿ, ನಾನು ಇದು ಓಪನ್ ಸ್ಟೇಟ್ಮೆಂಟ್ ಎಲ್ರಿಗೂ ಕೊಡೋದು, ಆಪರ್ಚುನಿಟಿ ಅಂತ ಬಂದರೆ ದಯವಿಟ್ಟು ಇಲ್ಲ ಅಂತ ಅನ್ಬೇಡ, ಅದು ಎಲ್ರಿಗೂ ಸಿಕ್ಕಲ್ಲ. ಅದರಲ್ಲೂ ಬಿಗ್ ಬಾಸ್ ಅನುಭವ ಏನು ಅಂತಂದ್ರೆ, ಹೊರಗಿನ ಜಗತ್ತದು 100 ವರ್ಷದ ಅನುಭವ ನಿಮ್ಗೆ 100 ದಿನದಲ್ಲಿ ಸಿಗುತ್ತೆ. ಯಾರು ಪೂರ್ಣ ಪ್ರಮಾಣದಲ್ಲಿ ಬಿಗ್ ಬಾಸ್ ನ ಮುಗಿಸ್ ಬಂದವರು ಅವ್ರೆಲ್ರು ಗೆದ್ದವ್ರೆ ಅಂತಾನೆ 100%. ಹೌದಣ್ಣ. ಆಮೇಲೆ ನೀವ್ ಹೇಳ್ರಿ ಹೊರಗಡೆ ಕೆಲವು ಇದು ನಡೆದೈತೆ ಅಂತ. ಅಣ್ಣ, ಅದು ಪ್ರಕೃತಿ ನಿಯಮನೇ. ಅದು ಏನಂತಂದ್ರೆ, ಎದುರುಗಡೆ ಇದ್ದಾಗ ಯಾರು ಏನು ಹೇಳಕ್ ಸಾಧ್ಯ ಇಲ್ಲ. ಅದು ಕರೆಕ್ಟ್ ಆಗಿದ್ರೆ ಎವಿಡೆಂಟ್ ಆಗಿ ಅದು ಅವನೇ ಅಂತ ಹೇಳ್ಬೋದು. ಅಂತೆ ಕಂತೆಗಳಿಗೆ ಕಂತೆ ಕಟ್ಟಿ ಅದನ್ನ ಈಚೆ ಬಿಸಾಕಬೇಕು. ನಾವ್ ಅದ್ರ ಉತ್ತರ ಕೊಡಕ್ ಹೋದ್ರೆ ಎಲ್ಲೋ ನಾವು ಅವ್ರನ್ನ ಎತ್ಕೊಂಡೋಗಿ ಮೇಲೆ ಇಟ್ಟಂಗ ಆಗುತ್ತೆ. ಅವರು ಇಂಥ ಇದ್ರಲ್ಲಿ ಅವ್ರ ಹೆಸರುಗಳನ್ನು ಬಳಸಕ್ ಕೂಡ ನಾನು ಇಚ್ಛೆ ಪಡಲ್ಲ. ಯಾಕಂತಂದ್ರೆ ಇವತ್ತು ದೇವ್ರು ಅವನೇ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನನಗೆ ಬಂದಿದ್ದು ಒಳಗಡೆಯಿಂದ ಬ್ಲೈಂಡ್ಸ್ ಆಗಿ ಕರ್ಕೊಂಬಂದಾಗ ಟಾಸ್ಕ್ ಏನೋ ಇದೆ ಅಂತ ನಾನು ಬಂದಿದ್ದು. ಬಹುಶಃ ಆ ಕಷ್ಟ ನಾನು ಯಾರಿಗೂ ಬಯಸಲ್ಲ. ನನಗೆಷ್ಟೇ ಬಯಸ್ತಾ ಇರಲಿ ಅವರು ಹೊಟ್ಟೆ ತಣ್ಣಗೆ ಇರಲಿ, ದೇವ್ರು ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟೆ ಕಾಪಾಡಲಿ. ನ್ಯಾಯ ಸತ್ಯ ಧರ್ಮ ಅನ್ನೋದಿದ್ರೆ ಸಪ್ಳಮ್ನ ಹತ್ರ ನಾನು ಕರ್ಪೂರ ಅನ್ಸ್ಬೇಕಂತ ನಾನು ಇದ್ದೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ವಿಚಾರಗಳು ಭಾಳ ಸಣ್ಣತನವಾಗಿ ಮಾತಾಡಿರೋದು. ಅದು ಒಂದು ವ್ಯಕ್ತಿ ಅನ್ನೋದಲ್ಲ, ಅದು ಟೋಟಲ್ ನಮ್ಮ ಕುಟುಂಬ, ನಾವೇನು ಬಂದಿದ್ದೀರಿ ನಮ್ಮ ಇದೇ ಹೋಗೋ ರೀತಿನಲ್ಲಿ ಮಾತಾಡಿರೋ ಮಾತಿಗೆ ನಾನೊಂದು ಕರ್ಪೂರ ಹಚ್ಚೋ ಮುಖಾಂತರ ಅದ್ರ ಉತ್ತರ ಏನಂತಂದ್ರೆ, ಅದು ಸತ್ಯ ಜ್ಯೋತಿ. ಯಾರ ಆತ್ಮ ಶುದ್ಧವಾಗಿರ್ತದೋ ಅವ್ರ ಜ್ಯೋತಿ ಉರಿತಾ ಇರಬೇಕು. ಅದೇನಾದ್ರೂ ಸುಳ್ಳಾಗಿದ್ರೆ ಅವ್ರ ಮನೆ ಸುಡಬೇಕು. ನಾನೇನಾನ ತಪ್ಪು ಮಾಡಿ ನಾನು ಇರೋದು ನಾನು ಮಾಡಿದ್ರೆ ನಾನು ಬದುಕೋದು ಸಾಕ್ಷಿ ಆಗಲಿ. ಆಲ್ರೆಡಿ ಮಾಡಿರತಕ್ಕಂಥವ್ರು ಅನುಭವಿಸ್ತವ್ರೆ ಅನ್ನೋದು ನಾನು ಕಿವಿ ಕೇಳ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಗಾಯದ ಮೇಲೆ ಬರೆ ಹಾಕೋ ಕೆಲಸ ನಾನು ಮಾಡಲ್ಲ. ಭಗವಂತನ ಕೊಡ್ತಾವನೆ, ತಕೊಳ್ತಾ ಇರಬೇಕು. ಇವತ್ತು ಈ ಜನದ ಪ್ರೀತಿ ಮುಂದೆ ಇವೆಲ್ಲ ಏನೇನು ಅಲ್ಲಣ್ಣ. ನೀವು ಏನು ಸಪೋರ್ಟ್ ಜನ ಮಾಡಿದ್ದೀರಾ, ನಾನು ಇದು ಚಿರುಋಣಿ ಬಿಟ್ರೆ ಇನ್ನೇನು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕಿಂತ ಇಡೀ ಕರ್ನಾಟಕ ಜನನೇ ನೀನ್ ಸಪೋರ್ಟ್ ಮಾಡೋದು. ನೀನ್ ಒಳಗಡೆ ಇದ್ದೆ, ಎಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೆ. ಅವಾಗ ಎಷ್ಟು ಜನ ನಿಂತ್ರು ಗೊತ್ತಾ? ಎಲ್ಲಿಂದ ಬರೀ ಇಲ್ಲಿ ನಮ್ಮ ಬೆಂಗಳೂರು ಎಲ್ಲ ಬೀದರ್ವರೆಗೂ ಎಲ್ಲಿಂದ ಟಿವಿಗಳಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಧರಣಿ. ಹೌದಣ್ಣ. ಅಣ್ಣ, ಇದ್ರಲ್ಲಿ 2 ಮಾತಿಲ್ಲ. ನಾನು ಒಬ್ಬ ರೈತನ ಮಗನ್ನ ಕೈ ಹಿಡಿದು ನನ್ನನ್ನ ಮತ್ತೆ ಬಿಗ್ ಬಾಸ್ ಕಳ್ಸಿಕೊಟ್ಟಿರ್ತಕ್ಕಂಥ ಜನತೆಗೆ ನಾನು ಅವತ್ತೇ ಗೆದ್ಬಿಟ್ಟೆ ಬಿಗ್ ಬಾಸ್ ನ. ನಾನು ಒಳಗಡೆ ಸಿಚುವೇಶನ್, ನಾನು ಯಾಕೆ ಹೊರಗಡೆ ಬರ್ಬೇಕು ಅಂತಂದ್ರೆ, ಅವತ್ ನನ್ನ ಉದ್ದೇಶ ಇದ್ದಿದ್ದು ಯಾಕಂದ್ರೆ ನಾನು ಜನಕ್ಕೆ ನಾನು ಏನು ಹೇಳಕ್ಕಾಗಿಲ್ಲ.
ನನ್ನ ಜನನ ಬಿಟ್ಟು ನಾನು ಎಲ್ಲೋ ಬಂದು ಒಳಗೆ ಸೇಫ್ ಆಗಿಬಿಟ್ಟೆ ಅಂತ ನನ್ನ ಮನ್ಸು ಕನ್ಸ್ಬಿಡ್ತು. ನಾನು ಅವಾಗ ಹೇಳ್ದೆ, ನಮ್ಮ ತಾಯಿ ಬಂದು ಒಂದೇ ಮಾತು ಹೇಳ್ತಾರಪ್ಪ, ಜನ ನೀನು ಒಳಗಡೆ ಇರ್ಬೇಕಂತ ಕಳ್ಸಿರೋದು, ನೀನು ಹೊರಗಡೆ ಬಂದ್ರೆ ಏನು ಕೊಟ್ಟಂಗಾಯ್ತು ಅವ್ರಿಗೆ ಅಂದವಾಗ ನಾನು ಒಳಗಡೆ ಇದ್ದು ಅವ್ರಿಗೆ ಆಟದ ಮುಖಾಂತರ ಏನು ಕೊಡ್ಬೇಕು ಆಟದ ಮುಖಾಂತರ ಕೊಟ್ಟು ಮಾತು ಎಲ್ಲಾಡ್ಬೇಕು ಅಲ್ಲಿ ಆಡಿದ್ದೀನಿ. ಮಾತೇ ಆಡ್ಬೇಕಂತ ಆಡಿರೋರು ಆಡವ್ರೆ, ಅದು ಅವರು ವೈಯಕ್ತಿಕ. ಆಮೇಲೆ ಅಲ್ಲಿ ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಏನೇ ನಡೆದಿದ್ರು ವೈಯಕ್ತಿಕ ಯಾವುದೂ ಇಲ್ಲ, ಅದು ಅಲ್ಲಿಗೆ ಅಷ್ಟೇ ಮುಗೀತು. ಹೊರಗಡೆ ಏನೇ ನಡೆದಿದ್ರು ನಾನು ಇಲ್ದವಾಗ ಕೆಲವೊಂದಕ್ಕೆ ಕಾಲೈ ತಸ್ಮೈ ನಮ ಅಂತ ಕಾಲಕ್ಕೆ ಉತ್ತರಗಳು ಬರ್ತಾ ಇರ್ತವೆ. ಮತ್ತು ಯಾವುದೇ ಒಂದು ಪರ್ಸ್ನಲ್ ಆಗಲಿ ಒಬ್ಬ ಪರ್ಸ್ನಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಇದ್ದವಾಗ ಮಾತಾಡಿದ್ರೆ ಆ ಪ್ರಶ್ನೆಗೂ ಉತ್ತರ ಚೆನ್ನಾಗಿ ಸಿಗುತ್ತೆ, ಅದರ ವಿಮರ್ಶೆ ತುಂಬ ಚೆನ್ನಾಗಿ ಬರುತ್ತೆ. ವ್ಯಕ್ತಿ ಇಲ್ದಿರ ಇರೋವಾಗ ಯಾರೇ ಇರ್ಬೋದು ಮಾತಾಡಿದ್ರೆ ಅದರ ಅರ್ಥ ಏನು ಅಂತಂದರೆ ಅಲ್ಲಿ ಝೀರೋ ಏನು ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅಲ್ವಾ. ಆಗ ಆ ಕಾರಣಕ್ಕೆ ನಾನು ಯಾರ ಹೆಸ್ರು ಇಲ್ಲಿ ಇಂಥ ವೇದಿಕೆಗಳಲ್ಲಿ ನಾನು ಬಳಸೋಕೆ ಇಷ್ಟಪಡಲ್ಲ. ನನ್ನ ಕಾಪಾಡಿ ನಾನು ಇಲ್ಲೋರ್ಗೂ ಎತ್ಕೊಂಡ್ಬಂದಿರೋ ಜನ ಮುಂದೆ ರೇಸ್ ಮುಖಾಂತರ ನಾನು ಜನದ ಜೊತೆ ಇರೋದ್ರನ್ನ ನಾನು ಪ್ರೂವ್ ಮಾಡಬೇಕು. ಯಾರೋ ಕೆಲವ್ರು ಹೇಳಿದ್ರು ರೇಸಲ್ಲಿ ಅದೇನೇನೋ ಮಾಡಿದ್ರು ಅಂತ, ಅದಕ್ಕೆ ಸಪ್ಲಮ್ ತಾಯಿನೇ ಉತ್ತರ ಕೊಡಬೇಕು. ಅದಕ್ಕೆ ನಾನು ಆಯಮ್ನಿಂದನೇ ಉತ್ತರ ಕೊಡಿಸ್ತೀನಿ. ಮತ್ತು ನಿಮ್ಮ ಕೈಲಾದಷ್ಟು ನಾನೇನು ಹೇಳ್ತೀನಿ ಅಂದರೆ, ಧನ ಸಹಾಯ ಅನ್ನೋದು ಭಾಳ ತಪ್ಪು. 1 ರೂಪಾಯಿ ದುಡ್ಡು ನಾನು ಅಪೇಕ್ಷೆ ಪಡಲ್ಲ, ಮಾಡಬೇಡಿ. ನೀವೇ ವಾಲಂಟ್ರಿ ಆಗಿ ರೇಸ್ಗೆ ನಿಂತ್ಕೊಂಡು ನಿಮ್ಮ ಕೈಯಲ್ಲಿ ಆಗಿದ್ದ ಕಾಂಟ್ರಿಬ್ಯೂಷನ್ ನೀವೇ ನಿಂತು ಮಾಡ್ರಿ, ನಾನು ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ. ಯಾರೇ ಇರ್ಬೋದು, ಇವತ್ತು ನನ್ನ ಜೊತೆ ಕೈ ಜೋಡಿಸಿ ಮಾಡ್ತೀನಿ ಅನ್ನೋರಿಗೆ ದುಡ್ಡು ನಾನು ಕೈ ಕೊಡಬೇಡ್ರಿ. ಯಾಕಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಿದ್ರು ಆ ದುಡ್ಡು ನಾನು 1 ರೂಪಾಯಿ ನನ್ನ ಮನೆಗೆ ಎತ್ಕೊಂಡು ಬರ್ತಾ ಇರಲಿಲ್ಲ. ನಾನು ದುಡ್ಡಕ್ಕೆ ಆಸೆ ಪಡೋ ವ್ಯಕ್ತಿ ಅಲ್ಲ, ನನಗೆ ಬೇಡ. ಒಂದು ವ್ಯಕ್ತಿತ್ವನ ಹೊಡಿಬೇಕಂದ್ರೆ ಅದು ಭಗವಂತನ ಒಬ್ಬನಿಂದನೇ ಸಾಧ್ಯ. ತುಳಿಬೇಕಂದ್ರೆ ಅವನು ತುಳಿಬೇಕು, ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಒತ್ತೂರು ಸಂತೋಷ್ ಒಬ್ಬನೇ. ಯಾಕಂತಂದರೆ ನನ್ನ ತಾಯಿ ಪಟ್ಟಿರೋ ನೋವುಕ ಅದಕ್ಕೆ ಉತ್ತರ ನೀವು ಕೊಟ್ಟಿರೋದು ಜನ. ನಾನು ಒಳಗಡೆ ನಾನೇನು ನೋವು ಪಟ್ಟೆ ಅದು ನನಗೆ ಗೊತ್ತು. ಅದನ್ನ ಇವತ್ತು ಹೇಳೋ ಸಂದರ್ಭ ಇವತ್ತು ನನಗಾದ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಕೋಟಿ ಜನ ಏನು ನೀವು ಕೊಟ್ಟಿದ್ದೀರಾ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಓಟ್ಸ್ ಬಿತ್ತಲ್ಲ, 1 ರೂಪಾಯಿ ಅಂತ ಬಿದ್ದಿದ್ರೆ ಇವತ್ತು ಎಷ್ಟು ಕೋಟಿ ಸಾವುಕಾರ ನಾನು ಅಲ್ವಾ. ಅದು ಒಂದೇ ಸಾಕು. ನನಗೆ ನಾನು ಯಾವ ಗೆಲುವು ಸೋಲ್ನ ಒಂದು ನಾಣ್ಯದ 2 ಮುಖ ಅಂತ ತಗೊಬೇಕು. 5 ನಿಮಿಷ ಗೆಲುವು ನಿಂತ್ಕೊಳಕ್ಕಾಗೋದು, ಸೋಲ್ನೂ ಅಷ್ಟೇನೇನೆ. ಜೀವನ ಪರ್ಯಂತ ಗೆದ್ಕೊಂಡೇ ಇರೋಕ್ಕಾಗಲ್ಲ, ಜೀವನ ಪರ್ಯಂತ ಸೋತ್ಕೊಂಡಿರೋಕ್ಕಾಗಲ್ಲ. ಎರಡೂ ತಗೊಳ್ಬೇಕು. ಸೋತಿದ್ದೀರಿ ಅಂತಂದರೆ ನಾವು ಸೋತಿದ್ದೀರಿ ಅಂತ ಒಪ್ಕೊಂಡವಾಗ ಇನ್ನೊಬ್ಬನ ಗೆದ್ದವನೇ ಅಂತ ಅನ್ಸ್ಕೊಳಕ್ಕೆ ಸಾಧ್ಯ ಅಲ್ವಾ. ಅದಕ್ಕೆ ಫೈನಲಿಸ್ಟ್ ಅಂತ ಯಾರು 6 ಜನ ನಾವಿದ್ರೆ ಅವ್ರವ್ರ ಥರದಲ್ಲಿ ಆಡ್ಕೊಂಡು ಬಂದಿದ್ದು. ಕಪ್ಪು ಒಬ್ರು ಎತ್ಕೊಂಡು ಹೋಗಿರ್ಬೋದು, ದುಡ್ಡೊಬ್ರು ಎತ್ಕೊಂಡು ಹೋಗಿರ್ಬೋದು, ಅದು ಜನಗಳ ನಿರ್ಧಾರಕ್ಕೆ ನಾವು ತಲೆ ಬಾಗಲೇಬೇಕು. ಅದಕ್ಕೆ ನಾನು ಗೌರವ ಕೊಡ್ತೀನಿ. ಮತ್ತು ಬಿಗ್ ಬಾಸ್ ನಾನು ಅವತ್ತು ಅದೇ ಗೌರವ, ಇವತ್ತು ಅದೇ ಗೌರವ. ನಾನು ಕೊನೆ ಉಸಿರಿರೋವರೆಗೂ ನನಗೊಂದು ವೇದಿಕೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಬಿಗ್ ಬಾಸ್ಗೆ ನಾನು ಇವತ್ತು ಚಿರಂಜೀವಿ.